ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಿಲ್ಲಿಸಿ ನಿಮ್ಮ ಯಜ್ಞ ಯಾಗವನ್ನ, ಇಲ್ಲವಾದಲ್ಲಿ ನಿಮ್ಮ ರುಂಡ ಚಂಡಾಡುತ್ತೇನೆ. ಯಾರು ನೀನು? ಯಜ್ಞವನ್ನು ನಿಲ್ಲಿಸಲು ಆಜ್ಞೆ ಮಾಡುವವನು? ನಾನು ಯಾರೆಂದು ಕೇಳಿದಿರಾ? ನಾನು ತ್ರಿಲೋಕವನ್ನೇ ಗೆಲ್ಲಲು ಹೊರಟಿರುವ ವೀರ ಮೂಷಿಕಾಸುರ. ವೀರ ಮೂಷಿಕಾಸುರ. ಮೂಷಿಕಾಸುರನೇ, ಮಾನವ ಕುಲದ ಬದುಕಿನಲ್ಲಿ ಶಾಂತಿ ಶ್ರೇಯಸ್ಸು ಸಾಧಿಸಲು ಮೂಲಾಧಾರವೆಂದರೆ ಪರಮಾತ್ಮನ ಆರಾಧನೆ. ಈ ಯಜ್ಞವನ್ನು ನಾಶ ಮಾಡಲು ಹೊರಟಿರುವ ನಿನ್ನನ್ನು ಆ ಪರಮಾತ್ಮ ಕ್ಷಮಿಸಲಾರ. ಪರಮಾತ್ಮನೇ, ಎಲ್ಲಿದ್ದಾನೆ ಆ ನಿನ್ನ ಪರಮಾತ್ಮ? ನನ್ನ ಆರ್ಭಟಕ್ಕೆ ನಭೋಮಂಡಲವೇ ದಿಕ್ಕಾಪಾಲಾಗಿರುವಾಗ ಆ ನಿನ್ನ ದೇವತೆಗಳು ಎಲ್ಲಿ ಅಡಗಿರುವರು? ಹೇಡಿಗಳು. ಒಳ್ಳೆಯ ಮಾತಿನಿಂದ ನಾನು ಹೇಳಿದಂತೆ ನಡೆದರೆ ಸರಿ, ಇಲ್ಲವಾದಲ್ಲಿ ನಿಮ್ಮನ್ನು ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಅಯ್ಯ ಪರಮೇಶ್ವರ, ಲಯಕರ್ತ, ಕಾಪಾಡು ಕಾಪಾಡು. ಪರಮೇಶ್ವರ ಕಾಪಾಡು ತಂದೆ, ಕಾಪಾಡು. ಪಾರ್ವತಿ ಪರಮೇಶ್ವರರಿಗೆ ನಮೋ ನಮಃ. ಮುನಿವರ್ಯರೇ, ಏನಾಯಿತು? ಯಾವ ಕಾರಣದಿಂದಾಗಿ ನೀವುಗಳು ದಿಗ್ಭ್ರಾಂತರಾಗಿರುವಿರಿ? ಪರಮಾತ್ಮ, ಲಯಕರ್ತನಾದ ನಿನಗೆ ತಿಳಿಯದೇನಿದೆ ತಂದೆ? ಮೂಷಿಕಾಸುರನೆಂಬ ದೈತ್ಯನು ನಮ್ಮ ಯಜ್ಞ ಯಾಗಾದಿಗಳನ್ನೆಲ್ಲ ನಾಶ ಮಾಡಿ ನಮ್ಮನ್ನೆಲ್ಲ ಹಿಂಸಿಸಿ ಸರ್ವ ಭೂಮಂಡಲವನ್ನೇ ತನ್ನ ಮಾಯೆಯಿಂದ ಅಲ್ಲೋಲ ಕಲ್ಲೋಲ ಮಾಡುತ್ತಿದ್ದಾನೆ. ಅವನ ಉಪಟಳದಿಂದ ಲೋಕವನ್ನು ಪಾರು ಮಾಡು ಪರಮಾತ್ಮ. ಋಷಿ ಮುನಿಗಳೇ, ಕ್ರೌಂಚನೆಂಬ ಗಂಧರ್ವನು ವಾಮದೇವರ ಶಾಪದ ಫಲವಾಗಿ ಅಸುರನಾಗಿ ಹುಟ್ಟಿದ್ದಾನೆ. ತ್ರಿಲೋಕವನ್ನೇ ಜಯಿಸುವೆನೆಂಬ ಅಹಂಕಾರದಿಂದ ಈ ರೀತಿ ಮೆರೆಯುತ್ತಿದ್ದಾನೆ. ಚಿಂತಿಸದಿರಿ. ಮೂಷಿಕಾಸುರನ ಪಾಪದ ಕೊಡ ತುಂಬುತ್ತಿದ್ದಂತೆ ಅವನು ಪರಮಾತ್ಮನನ್ನೇ ಮರೆತಿದ್ದಾನೆ. ಅವನ ಮೃತ್ಯು ಹರಿಹರ ಬ್ರಹ್ಮಾದಿಗಳಿಂದಲೂ ಈ ಮೂಷಿಕಾಸುರನನ್ನ ಏನೂ ಮಾಡಲಾಗದು. ದೇವತೆಗಳು ಕಪಟಿಗಳು, ಮೋಸಗಾರರು. ದೇವತೆಗಳ ಕುಲವನ್ನೇ ನಾಶ ಮಾಡಿಬಿಡುತ್ತೇನೆ. ಎಲೈ ಮೂಷಿಕಾಸುರ,
ನಿನ್ನ ಸ್ವಾರ್ಥಕ್ಕಾಗಿ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಯಾಗಾದಿಗಳನ್ನು ನಡೆಸಿಕೊಂಡು ಬರುತ್ತಿರುವ ಈ ಋಷಿವರ್ಯರುಗಳಿಗೆ ಉಪಟಳ ನೀಡುವುದು ಸರಿಯಲ್ಲ. ನಿನ್ನ ಈ ಕೃತ್ಯ ನಿನ್ನನ್ನು ಮೃತ್ಯು ಕೂಪಕ್ಕೆ ದೂಡಲ್ಪಡುವುದು ಎಚ್ಚರ. ಹೇ ಪರಮೇಶ್ವರ, ನಾನು ನಿನ್ನ ಉಪದೇಶದ ಮಾತು ಕೇಳಲು ಬಂದವನಲ್ಲ, ಶಾಂತಿ ಸಂಧಾನದ ಮಾತು ಹಾಗಿರಲಿ. ಧೈರ್ಯವಿದ್ದರೆ ನನ್ನೊಂದಿಗೆ ಯುದ್ಧಕ್ಕೆ ಬಾ. ಎಲ್ಲವೋ ದುಷ್ಟ, ನಿನ್ನ ಅಟ್ಟಹಾಸ ಅತಿಯಾಯಿತು. ಲಯಕಾರ್ತಪತಿ ಪರಮೇಶ್ವರನನ್ನು ನನ್ನ ಸಮಾಕ್ಷಮದಲ್ಲಿ ಯುದ್ಧಕ್ಕೆ ಆಹ್ವಾನಿಸುತ್ತಿರುವೆಯಾ? ನಿನಗಿನ್ನೂ ಉಳಿಗಾಲವಿಲ್ಲ. ಇದೋ ಸಿದ್ಧನಾಗು ಯುದ್ಧಕ್ಕೆ. ತಾಳು ಪಾರ್ವತಿ, ತಾಳು. ನಿನ್ನ ಕೋಪಾಗ್ನಿಯಿಂದ ಭೂಮಂಡಲವೇ ಅಲ್ಲೋಲ ಕಲ್ಲೋಲವಾಗುವುದು. ಈ ದುಷ್ಟನನ್ನು ಸಂಹಾರ ಮಾಡಲು ಪರಾಶರ ಮುನಿಗಳ ಆಶ್ರಮದಲ್ಲಿ ಸಕಲ ವಿದ್ಯಾ ಪಾರಂಗತನಾಗುತ್ತಿರುವ ಪುತ್ರ ಗಣೇಶನನ್ನು ಬರಮಾಡಿತು. ಎಲೈ ಮೂಷಿಕಾಸುರನೇ, ನಿನ್ನನ್ನು ವಧಿಸಲು ನನ್ನ ಪುತ್ರ ಅವತರಿಸಿರುವನು. ಅವನ ಕೋಟಿ ಸೂರ್ಯಪ್ರಭೆಯನ್ನು ಸಹಿಸುವೆಯಾ? ಇದೋ ನೋಡು ಕುಮಾರ ಗಣೇಶ. ಗಣೇಶ, ಭಾಮಗು, ಈ ಮೂಷಿಕಾಸುರನನ್ನು ಸಂಹರಿಸಿ ಈ ಲೋಕಕ್ಕೆ ಮಂಗಳವನ್ನುಂಟು ಮಾಡು. ತಮ್ಮ ಅಪ್ಪಣೆಯಂತೆಯೇ ಆಗಲಿ ಮಾತೆ. ದೈತ್ಯ ಮಹಿಷಾಸುರನನ್ನು ಸಂಹರಿಸಿ ಮಹಿಷ ಮರ್ದಿನಿಯಾದೆ. ಚಂಡಮುಂಡರನ್ನು ಸಂಹರಿಸಿ ಚಾಮುಂಡಿಯಾದೆ. ನಿಶುಂಭ ಶುಂಭರೆಂಬ ಮಹಾಪರಾಕ್ರಮಿಗಳನ್ನು ಒದಗೆಯ್ದು ಶಾಂಭವಿಯಾದ ನಿನ್ನಿಂದಲೇ ಸಾಧ್ಯವಾಗದ ನನ್ನ ಸೋಲು ಈ ಹಾಲುಗಲ್ಲದ ಹಸುಳೆಯಿಂದ ಸಾಧ್ಯವೇ? ಎಲ್ಲವೋ ದುಷ್ಟ ರಕ್ಕಸನೆ, ಅಹಂಕಾರದ ಮಾತುಗಳನ್ನು ಆಡುತ್ತಿರುವೆ. ಆದರೆ ನನಗೆ ನೀನು ಅತೀ ದುರ್ಬಲನೆಂದು ಕಾಣಬರುತ್ತಿದೆ. ನಿನ್ನ ಬಲ ಪರಾಕ್ರಮವನ್ನು ಯುದ್ಧದಲ್ಲಿ ತೋರಿಸು. ಏನಂದೆ? ನನ್ನನ್ನು ದುರ್ಬಲನೆಂದೆಯ? ಇದೋ ನೋಡು ನನ್ನ ನಿಜ ಸ್ವರೂಪವನ್ನು. ಕೈಲಾಸದೊಡೆಯರಾದ ಶಿವ ಪಾರ್ವತಿಯರನ್ನೇ ಯುದ್ಧಕ್ಕೆ ಕರೆದ ನಿನ್ನನ್ನು ನಾಶ ಮಾಡಿ ಧರ್ಮ ಸ್ಥಾಪನೆ ಉಳಿಸಲು ಇದೋ ನೋಡು ಸ್ವಯಂ ಅವತಾರ ಎತ್ತುತ್ತೇನೆ.
ಶಾಂತನಾಗು ಗಜಾನನ, ಶಾಂತನಾಗು. ನಾನು ಮಾಡಿದ ಅಪರಾಧವನ್ನು ದಯಮಾಡಿ ಮನ್ನಿಸು ದೇವ. ನನ್ನಿಂದ ಮಹಾಪರಾಧವಾಯಿತು. ನಿನ್ನ ಪಾದ ಸ್ಪರ್ಶದಿಂದ ನನ್ನ ಶಾಪ ವಿಮೋಚನೆಯಾಗಿ ನನಗೆ ಪುನರ್ಜನ್ಮ ಕಲ್ಪಿಸಿರುವೆ. ಸದಾಕಾಲ ನಿನ್ನ ಸಾನ್ನಿಧ್ಯ ಕರುಣಿಸು ದೇವ. ಗಂಧರ್ವನೇ, ಶಾಪಗ್ರಸ್ತ ಬದುಕು ಇಷ್ಟೆಲ್ಲ ಅವಾಂತರಕ್ಕೆ ಕಾರಣವಾಯಿತು. ನಿನ್ನ ಜನ್ಮ ಗಂಧರ್ವ, ನಿನ್ನ ಬೇಡಿಕೆ ನನ್ನ ಸಾನ್ನಿಧ್ಯ. ತಂದೆ ಪರಮೇಶ್ವರನಿಗೆ ನಂದಿ ವಾಹನ, ಸಹೋದರ ಷಣ್ಮುಖನಿಗೆ ನವಿಲು ವಾಹನ. ಇನ್ನು ಮುಂದೆ ನನ್ನ ವಾಹನವಾಗಿ ಈ ಲೋಕ ಕಲ್ಯಾಣಕ್ಕಾಗಿ ಸದಾ ನನ್ನೊಂದಿಗಿರು. ತಥಾಸ್ತು. ಮೂಷಿಕವಾಹನ ಮೋದಕಹಸ್ತ ಚಾಮರಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ನಿನ್ನ ನಂಬಿದ ಜನಕ್ಕೆ ಇಹುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ.